ನಗರದ ಬಿಎಚ್ ರಸ್ತೆಯ ಬೈಪಾಸ್ ಬಳಿ ಊರುಗಡೂರು ಸರ್ಕಲ್ ಬಳಿ ಇರುವ ವಾಹನಗಳ ಬಿಡಿಭಾಗಗಳ ಅಂಗಡಿಗೆ ಬೆಂಕಿ ಬಿದ್ದ ಹಿನ್ನೆಲೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಬೆಂಕಿಯ ಕೆನ್ನಾಲಿಗೆಗೆ ಆಗಸದೆತ್ತರಕ್ಕೆ ಹೊಗೆ ಆವರಿಸಿಕೊಂಡಿತ್ತು. ಸ್ಥಳಕ್ಕೆ ಬಂದ ಶಿವಮೊಗ್ಗದ 2 ಅಗ್ನಿಶಾಮಕ ವಾಹನಗಳ ಸಿಬ್ಬಂದಿ ಬೆಂಕಿಯನ್ನು ಆರಿಸಲು ಹರಸಾಹಸ ಪಟ್ಟಿದ್ದಾರೆ. ಊರುಗಡೂರು ನಿವಾಸಿಯಾದ ಶಾಬಾಜ್ ಎನ್ನುವವರಿಗೆ ಸೇರಿದ ಸೆಕೆಂಡ್ ಹ್ಯಾಂಡ್ ಇಂಜಿನ್ ಬಿಡಿಭಾಗಗಳ ಅಂಗಡಿ ಹಾಗೂ ಶಿವು ಎನ್ನುವವರಿಗೆ ಸೇರಿದ ಬ್ಯಾಟರಿ ಅಂಗಡಿಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು, ಲಕ್ಷಾಂತರ ಮೌಲ್ಯದ ವಸ್ತುಗಳು ಅಗ್ನಿಗಾಹುತಿಯಾಗಿವೆ. ಇನ್ನು ಘಟನೆ ಬಗ್ಗೆ ಮಾತನಾಡಿದ ಸ್ಥಳೀಯರು, ಅಗ್ನಿಶಾಮಕದ ವಾಹನಗಳು ತಡವಾಗಿ ಬಂದಿವೆ. ಅಲ್ಲದೆ ಮೊದಲು ಬಂದ ವಾಹನದಲ್ಲಿ ಸಂಪೂರ್ಣವಾಗಿ ನೀರು ಸಹ ಇರಲಿಲ್ಲ. ಅದಕ್ಕಾಗಿ ಭದ್ರಾವತಿಯಿಂದ ಅಗ್ನಿಶಾಮಕ ವಾಹನವನ್ನು ತರಿಸಲಾಗಿದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಆಗಿದ್ದು ಇಲ್ಲಿ ಕನಿಷ್ಠ 4 ವಾಹನಗಳಾದರೂ ಇರಬೇಕು. ಅದರಿಂದ ಈ ರೀತಿಯ ಅನಾಹುತಗಳನ್ನು ತಪ್ಪಿಸಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸರ್, ಒಂದು 8:15ಗೆ ಶಿವಮೊಗ್ಗ ಇಂಡಿಯನ್ ಸುಳೆಬೆಲ್ ಟರ್ನಿಂಗ್ ಹತ್ರ ಬೆಂಕಿ ಹಚ್ಕೊಂಡ್ಬಿಟ್ಟಿತ್ತು. ಒಂದು ಇಂಜಿನ್, ಹಳೆ ಇಂಜಿನ್ಗಳು ಅಂಗಡಿ, ಅದು ಬೆಂಕಿ ಹಚ್ಕೊಂತಲ್ಲ. ಅವಾಗ ಫೈರ್ ಇಂಜನ್ ಒಂದು ಅರ್ಧ ಗಂಟೆ ಮುಂಚೆನೇ ಫೈರ್ ಇಂಜನ್ ಫೋನ್ ಮಾಡಿದ್ರಿ. ಒಂದು 9 ಗಂಟೆಗೆ ಬಂತು ಫೈರ್ ಇಂಜನ್ನು. ಬಂದಿದ್ಕೊಳ್ಳಿ ಒಂದು ಫೈರ್ ಇಂಜನ್ ಬಂತು. ಒಂದು ಫೈರ್ ಇಂಜನ್ ಬಂದು ಬೆಂಕಿ ಹಾರಿಸಿಲ್ಲ, ಅದು ನೀರು ಖಾಲಿ ಆಯಿತು ಮತ್ತು ಹೋಯ್ತು. ಮತ್ತು ಇನ್ನೊಂದು ಬಂತು, ನಾನು ಹೋಗಿ ಅವಾಜ್ ಹಾಕಿದೆ ಫೈರ್ ಇಂಜನ್ ಅವರಿಗೆ, ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ 2 ಫೈರ್ ಇಂಜನ್ ಇರೋದಾ ಅಂತ ಹೇಳಿದ್ದಕ್ಕೆ ಫೈರ್ ಇಂಜನ್ ಅವರು ಹೇಳಿದ್ರು ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ 2 ಫೈರ್ ಇಂಜನ್ ಇರೋದು. ನಾವು ಭದ್ರಾವತಿಯಿಂದ ಕಾಲ್ ಮಾಡಿದ್ದೀರಿ, ಭದ್ರಾವತಿಯಿಂದ ಬರ್ತಾ ಇದೆ ಫೈರ್ ಇಂಜನು ಅಂತ ಹೇಳಿದ್ರು. ಭದ್ರಾವತಿಯಿಂದ ಬರೋದಕ್ಕಿಂತ ಮುಂಚೆ ಎಲ್ಲ ಇಲ್ಲಿ ಬೆಂಕಿ, ಎಲ್ಲ ಹಿಂದ್ಗಡೆ ಮನೆ ಪಕ್ಕದ ಅಂಗಡಿಗಳು ಎಲ್ಲ ಬೆಂಕಿ ಹಚ್ಕೊಂಡ್ಬಿಟ್ಟಿತ್ತು. ಎಲ್ಲ ಮೆಟಲ್ ಇಂಜಿನ್ಗಳು ಎಲ್ಲ ಬೆಂಕಿ ಹಚ್ಚಿ ಎಲ್ಲ ಕರಗಿ ಹಂಗೆ ಕುತ್ಕೊಂಡ್ಬಿಟ್ಟಿತ್ತು. ಕೋಟಿ ಮೇಲೆ ಆಗಿದೆ. ಹಿಂದ್ಗಡೆ ಮನೆಯವರೆಲ್ಲ ಯಂತ್ರ ಎಲ್ಲ ಎದುರ್ಕೊಂಡು ಹೊರಗಡೆ ಬಂದಿದ್ರು. ನಾನು ಕೇಳೋದು ಒಂದೇ ಪ್ರಶ್ನೆ, ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ 2 ಫೈರ್ ಇಂಜನ್ ಇರೋದಾ? ಅದು ನನಗೆ ಉತ್ತರ ಕೊಡಿ. ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ 2 ಫೈರ್ ಇಂಜನ್ ಇರೋದಾ? ಬಂದಿಲ್ಲ ಅಂಗಡಿ ಇಲ್ಲಿ ಏನಾದರೂ ಸ್ವಲ್ಪ ಸರ್ ನಮಸ್ಕಾರ. ಬೆಂಕಿ ಹತ್ಕೊಂಡಿತ್ತು ಬೆಳಗ್ಗೆ, ಹೆಂಗೆ ಹತ್ತಿಂತ ಗೊತ್ತಾಗಿಲ್ಲ. ಇದು ಬೆಳಗ್ಗೆ 8 ಗಂಟೆಗೆ ಇಲ್ಲಿಂದ ಹೊಗೆ ಬರ್ತಿದ್ದಂತ, ಯಾರು ಹಚ್ಚಿದಂತ ಇದು ಪತ್ತೆ ಹಚ್ಚಬೇಕು. ಹೇಗೆ ಹಚ್ಚಿದೆ ಅಂದರೆ ಪೂರ್ತಿ ಅಂಗಡಿ ಸುಟ್ಟು ಬರ್ನ್ ಆಗಿಬಿಟ್ಟಿದೆ. ಕಾರ್ಗಳಿಗೆಲ್ಲ ಬೆಂಕಿ ಹತ್ತಿತೆ. ನಮ್ಮ ಶಿವಮೊಗ್ಗದಲ್ಲಿ ಅನುಕೂಲ ನೋಡಿದ್ರೆ 2 ಫೈರ್ ಇಂಜಿನ್ ಇದ್ದಾವೆ. ಅನುಕೂಲ ಸಾಕಾಗ್ತಾ ಇಲ್ಲ. ಅದು ಫೈರ್ ಇಂಜಿನ್ಗಳು ಜಾಸ್ತಿ ಆಗಬೇಕಾಗಿದೆ ನೋಡಿ. ಆದ್ರೂ ಇದು ಉಳ್ಸೋಕ್ಕೇನಾಗಿಲ್ಲ, ಅಂಗಡಿ ಉಳ್ಸೋಕ್ಕೇನಾಗಿಲ್ಲ. ಫೈರ್ ಇಂಜಿನ್ 2 ಬಂದರೂ ನೀರಿನ ಟ್ಯಾಂಕರ್ ಕಳಿಸಿದ್ರು ಅದು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿದೆ. ಅದಕ್ಕಿಂತ ಮುಂಚೆ ಬರ್ದು ಏನೋ ಉಳಿಸ್ಬೋದಿತ್ತು. ಒಂದು ನಯಾ ಪೈಸಾದ ಸಾಮಾನು ಉಳ್ಸೋಕ್ಕಾಗಿಲ್ಲ. ಎಲ್ಲ ಸುಟ್ಟಿ ಅಂಗಡಿ ಬರ್ನ್ ಆಗಿಬಿಟ್ಟಿದೆ. ನಮ್ಮ ಶಿವಮೊಗ್ಗದಲ್ಲಿ ಫೈರ್ ಇಂಜಿನ್ ಬೇಕಾಗಿದ್ದ ಅವಶ್ಯಕತೆ ಐತೆ. ಇದಕ್ಕೇನಾರ ಪರಿಹಾರ ಮಾಡಿಕೊಡ್ಬೇಕು ನಾವು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾವು ಅಂಗಡಿದವರು, ಅವ್ರ ಮಾಮ. ಲಾಸ್ 1.5 ಕೋಟಿ ಮೇಲೆ ಲಾಸ್ ಆಗೈತೆ. ಪೂರ್ತಿ ಹೊಸ ಸಾಮಾನು, ಹಳೆ ಸಾಮಾನು ಎಲ್ಲ ಇದ್ದು